ನಮಸ್ಕಾರ ವೀಕ್ಷಕರೇ. ಚೈನಾ ಕೂಡ ಮೂರನೇ ಮಹಾಯುದ್ಧಕ್ಕೆ ಎಂಟ್ರಿ ಕೊಡ್ತು. ಎಲ್ಲೂ ಗೊತ್ತಾಗ್ತಾ ಇಲ್ವಲ್ಲ, ಡೈರೆಕ್ಟಾಗಂತೂ ಎಂಟ್ರಿ ಕೊಟ್ಟಿಲ್ಲ ಅನ್ನೋದಾದರೆ ರಷ್ಯಾಗೆ ಸಪೋರ್ಟ್ ಕೊಡೋ ರೀತಿ ಒಂದು ಬ್ಯಾಕ್ ಡ್ರಾಪಿಂದ ಎಂಟ್ರಿ ಕೊಡ್ತಾ ಇದೆ ಚೈನಾ ಮೂರನೇ ಮಹಾಯುದ್ಧಕ್ಕೆ. ಈಗ ಮೊನ್ನೆ ನ್ಯೂಸ್ಗಳಲ್ಲಿ ತುಂಬಾ ಓಡಾಡ್ತಾ ಇದೆ ಬೆಲಕ್ಟಿಕ್ ಕೇಬಲ್ ಕಟ್, ಇದು ಚೈನೀಸ್ ಶಿಪ್ ಮಾಡಿರೋದು, ಇದರಿಂದ ನಮಗೆ ತೊಂದರೆ ಆಗಿದೆ ಅಂತ ಕೆಲವಷ್ಟು ಕಂಟ್ರಿಗಳು ಈಗ ಆಲ್ರೆಡಿ ಗಲಾಟೆಗಳನ್ನ ಮಾಡ್ತಾ ಇದ್ದಾವೆ. ಅದರಲ್ಲಿ ಸ್ವೀಡನ್ನು, ಜರ್ಮನಿ, ಪೋಲ್ಯಾಂಡ್, ಇನ್ನು ಅಕ್ಕಪಕ್ಕದ ಕಂಟ್ರಿಗಳಿಗೆ ತೊಂದರೆ ಅನ್ನೋದಾಗಿದೆ. ಯಾವ ಥರ ತೊಂದರೆ ಆಗಿದೆ ಅನ್ನೋದಾದರೆ, ಈ ಬೆಲಕ್ಟಿಕ್ ಕೇಬಲ್ ಅನ್ನೋದು ನಾರ್ಮಲಿ ಎಲೆಕ್ಟ್ರಿಸಿಟಿನ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಂತ ಬಳಸ್ತಾರೆ. ಅದನ್ನು ಬಿಟ್ಟರೆ ಇಂಟರ್ನೆಟ್ಟನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಅಂತ ಈ ಬೆಲಕ್ಟಿಕ್ ಕೇಬಲ್ನ ಬಳಸ್ತಾರೆ. ಈ ಸಮುದ್ರದಲ್ಲಿ ಏನಿಲ್ಲ ಅಂದರೂ 1170 ಕಿಲೋಮೀಟ್ರ್ ಜರ್ಮನಿ ಟು ಪೋಲ್ಯಾಂಡ್ ಈ ಡಿಸ್ಟೆನ್ಸಲ್ಲಿ ಇಂಟರ್ನೆಟ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಈ ಕೇಬಲ್ಗಳನ್ನ ಬಳಸ್ತಾಯಿದ್ರು. ಇನ್ನು ಸ್ವೀಡನಿಂದ ಬೇರೆ ದೇಶಗಳಿಗೂ ಈ ರೀತಿ ಇಂಟರ್ನೆಟ್ನ ಬಳಸೋದಕ್ಕೋಸ್ಕರನೇ ಈ ಕೇಬಲ್ನ ಸಮುದ್ರದ ಆಳದಲ್ಲಿ ಹಾಕಿಬಿಟ್ಟಿದ್ದಾರೆ. ಸುಮಾರು 1000 ಕಿಲೋಮೀಟ್ರ್ ಇರುವಂಥ ಈ ಕೇಬಲ್ನ ಮೊನ್ನೆ ಒಂದು ಚೈನೀಸ್ ಶಿಪ್ಪು ಕಟ್ ಮಾಡಿದೆ ಅಂತ ಆರೋಪಗಳು. ಸ್ವೀಡನ್ ದೇಶ ಕೂಡ ಅದೇ ಆರೋಪ ಮಾಡ್ತಾ ಇರೋದು. ಇಷ್ಟು ದಿನ ಇಲ್ಲದೆ ಇದ್ದಿದ್ದು ಈಗ ಕೇಬಲ್ ಕಟ್ಟಾಗಿದೆ ಅಂದರೆ ಆ ಟೈಮ್ನಲ್ಲಿ ಚೈನೀಸ್ ಶಿಪ್ ಒಂದು ಅಲ್ಲಿ ಪಾಸ್ ಆಯಿತು, ಅದಕ್ಕೆ ಚೈನೀಸ್ ಅವರೇ ಮಾಡಿರ್ಬೋದು ಅಂತ ಒಂದು ಡೌಟ್ ಹುಟ್ಟಿದೆ ಅಷ್ಟೇ, ಎಲ್ಲೂ ಕನ್ಫರ್ಮ್ ಆಗಿ ಹೇಳೋದಕ್ಕಾಗಿಲ್ಲ. ಇನ್ನು ರಷ್ಯಾ ಈಗ ಆಲ್ರೆಡಿ ಯುದ್ಧಕ್ಕೆ ಸಿದ್ಧ ಆಗಿದ್ದೀನಿ ಅಂತ ಹೇಳಿರೋದು ಎಲ್ಲರಿಗೂ ಗೊತ್ತಿರೋದೆ. ಅದರಲ್ಲಿ UK ಮತ್ತು USA ವಿರುದ್ಧ ನಾವು ಯುದ್ಧ ಮಾಡೋದಕ್ಕೆ ರೆಡಿ ಅಂತ ರಷ್ಯಾ ಸಿದ್ಧ ಆಗ್ತಾ ಇದೆ. ಆಗ ಅವ್ರ ಸಪೋರ್ಟಿಗೆ ಬಂದಿದೆ ನ್ಯಾಟೋ ಕಂಟ್ರಿಗಳು. ಇರುವಂಥ ಯುರೋಪಿಯನ್ ಕಂಟ್ರಿಗಳೆಲ್ಲ 32 ಕಂಟ್ರಿಗಳು ನ್ಯಾಟೋ ಗ್ರೂಪಲ್ಲಿದ್ದಾವೆ. ಅವೆಲ್ಲ ಸೇರಿ ರಷ್ಯಾ ವಿರುದ್ಧ ಯುದ್ಧ ಮಾಡೋದಕ್ಕೆ ಸಿದ್ಧ ಆಗ್ತಾ ಇದ್ದಾವೆ ಅನ್ನೋದು ರಷ್ಯಾಗೆ ಗೊತ್ತಾಯಿತು. ರಷ್ಯಾ ಈಗಾಗಲೇ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿತ್ತು. ವ್ಲಾಡಿಮಿರ್ ಪುಟಿನ್ ಅವರು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಅವರ ಜೊತೆ ಚೈನೀಸ್ ಮತ್ತು ನಾರ್ತ್ ಕೊರಿಯಾ ಈ ಕಂಟ್ರಿಗಳನ್ನ ಫ್ರೆಂಡ್ಲಿಯಾಗಿ ಇಟ್ಕೊಂಡ್ರು. ರಷ್ಯಾಗೆ ಯಾವುದೇ ರೀತಿ ತೊಂದರೆ ಆದರೂ ಚೈನಾ ಆಗ್ಬೋದು, ನಾರ್ತ್ ಕೊರಿಯಾ ಆಗ್ಬೋದು, ಡೈರೆಕ್ಟ್ ಸಪೋರ್ಟ್ಗೆ ಬರ್ಬೋದು. ಆ ರೀತಿ ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡ್ರು. ಈಗ ರಷ್ಯಾ ಮತ್ತು ಅಮೇರಿಕಾ ನೇರ ಯುದ್ಧಕ್ಕೆ ಇಳಿತಾ ಇರೋದ್ರಿಂದ ಚೈನಾ ಕೂಡ ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಅದಕ್ಕೆ ಇದು ಸಾಕ್ಷಿಯಾಗಿದೆ ಅಂತಲೇ ಈಗ ನ್ಯಾಟೋನವರು, ಇನ್ನು ಯುರೋಪಿಯನ್ ಕಂಟ್ರೀಸ್ ಎಲ್ಲರೂ ಹೇಳ್ತಾ ಇರೋದು. ಇಲ್ಲಿ ಕಟ್ಟಾಗಿರುವಂಥ ಈ ಬೆಲಕ್ಟಿಕ್ ಕೇಬಲ್ ಅನ್ನೋದು ನಾರ್ಮಲಾಗಿ ಇಂಟರ್ನೆಟ್ಗೆ ಅಂತ ಜಾಸ್ತಿ ಬಳಸ್ತಾ ಇದ್ದಾರೆ. ಇಲ್ಲಿ ಈ ಕೇಬಲ್ನ ರಿಪೇರಿ ಮಾಡೋದಕ್ಕೆ ಏನಿಲ್ಲ ಅಂದರೂ 15ರಿಂದ 20 ದಿನಗಳು ಬೇಕಾಗುತ್ತೆ. ಆ ಟೈಮ್ನಲ್ಲಿ ಏನು ಬೇಕಾದರೂ ಆಗ್ಬಿಡ್ಬೋದು. ನಾರ್ಮಲಾಗಿ ಸ್ಯಾಟಲೈಟ್ಗಳಲ್ಲಿ ಇಂಟರ್ನೆಟ್ ಟ್ರಾನ್ಸ್ಫರ್ ಆಗುತ್ತೆ, ಎಲ್ಲರಿಗೂ ಗೊತ್ತಿರೋದೆ. ಆದರೆ 90% ಆಫ್ ದಿ ಇಂಟರ್ನೆಟ್ ಅನ್ನೋದು ಕೇಬಲ್ ಮೂಲಕ ಟ್ರಾನ್ಸ್ಫರ್ ಆಗುತ್ತೆ. ಆ ಕೇಬಲ್ಗಳೇ ಇಲ್ಲ ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕನೆಕ್ಟಿವಿಟಿ ಅನ್ನೋದು ಇರೋದಿಲ್ಲ. ಇದನ್ನು ಬಳಸ್ಕೊಳ್ಳೋಣ ಅಂತಲೇ ಚೈನಾ ಈಗ ರಷ್ಯಾಗೆ ಸಪೋರ್ಟ್ ಮಾಡೋದಕ್ಕೆ ಮುಂದಾಗಿದೆ. ಇದು ಚೈನೀಸ್ ಮಾಡಿದ್ದಾರೆ ಅಂತ ಎಲ್ಲೂ ಕೂಡ ಎಕ್ಸಾಕ್ಟಾಗಿ ಪ್ರೂಫ್ ಸಿಕ್ಕಿಲ್ಲ ಅಂದರೂ ಆ ಕೇಬಲ್ ಕಟ್ಟಾಗಿರೋ ಸಮಯಕ್ಕೆ ಅಲ್ಲಿ ಚೈನೀಸ್ ಶಿಪ್ ಒಂದು ಪಾಸ್ ಆಗಿರೋದ್ರಿಂದ ಈ ತಪ್ಪನ್ನು ಚೈನೀಸ್ ಅವರೇ ಮಾಡಿರೋದು ಅಂತ ಆರೋಪಗಳು ಮಾಡ್ತಾ ಇದ್ದಾರೆ. ಕನ್ಫರ್ಮ್ ಆಗಿ ಇನ್ನೂ ಹೇಳೋದಕ್ಕಾಗಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಚೈನಾ ರಷ್ಯಾಗೆ ಸಪೋರ್ಟ್ ಮಾಡೋದಕ್ಕೆ ಅಂತಾನೆ ಈ ಕೇಬಲ್ನ ಕಟ್ ಮಾಡಿದೆ. ಯುದ್ಧ ಏನಾದರೂ ನಡೆದರೆ ಈಗ ರಷ್ಯಾ ಉಕ್ರೇನ್ ವಾರ್ ತುಂಬ ಮಿತಿಮೀರಿ ಹೋಗ್ತಾ ಇರೋದ್ರಿಂದ ಅವ್ರಿಗೆ ಸಪೋರ್ಟಿವ್ ಆಗಿ ಜರ್ಮನಿ ಆಗ್ಬೋದು, UK, ಪೋಲ್ಯಾಂಡು, ಸ್ವೀಡನ್ನು ಈ ಕಂಟ್ರಿಗಳು ಬರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಈ ಇಂಟರ್ನೆಟ್ ಕೇಬಲ್ನ ಕಟ್ ಮಾಡಿದ್ದಾರೆ. ಇಂಟರ್ನೆಟ್ ಕನೆಕ್ಟಿವಿಟಿನೇ ಇಲ್ಲ ಅಂದರೆ ಸಪೋರ್ಟ್ ಮಾಡೋದಕ್ಕಾಗೋದಿಲ್ಲ. ಇನ್ನು ಅವರ ಮಿಸೈಲ್ಗಳು ಫಂಕ್ಷನಿಂಗ್ ಮಾಡಬೇಕು ಅಂದರೆ ಇಂಟರ್ನೆಟ್ ಬೇಕಾಗುತ್ತೆ. ಇಂಥ ಫೆಸಿಲಿಟಿಗಳನ್ನ ಕಟ್ ಮಾಡಿಬಿಟ್ರೆ ರಷ್ಯಾದು ಮೇಲುಗೈ ಆಗುತ್ತೆ ಅಂತಲೇ ಕೇಬಲ್ ಕಟ್ ಮಾಡಿದ್ದಾರೆ ಅಂತ ಒಂದು ಲೆಕ್ಕಾಚಾರ ಮಾಡ್ತಾಯಿದ್ರು. ಇಲ್ಲಿ ಒಟ್ಟಿನಲ್ಲಿ ಎಲ್ಲರಿಗೂ ಅರ್ಥ ಆಗಿದ್ದು ಒಂದೇ, ಮೂರನೇ ಮಹಾಯುದ್ಧಕ್ಕೆ ಎಂಟ್ರಿ ಕೊಡ್ತು ಚೈನಾ ಅಂತ. ಈಗ ದೊಡ್ಡ ಮಟ್ಟಕ್ಕೆ ಯುದ್ಧ ಅನ್ನೋದು ಶುರು ಆದರೆ ಚೈನಾ, ರಷ್ಯಾ, ನಾರ್ತ್ ಕೊರಿಯಾ, ಇನ್ನು ಸಣ್ಣ ಪುಟ್ಟ ಕಂಟ್ರಿಗಳು ಆ ದೇಶಕ್ಕೆ ಸಪೋರ್ಟ್ ಮಾಡುತ್ತೆ. ಇನ್ನು USA, ಯುರೋಪಿಯನ್ ಕಂಟ್ರೀಸ್ಗಳು, ಇನ್ನು ಬೇರೆ ಆ ಕಡೆ ಇರುವಂಥ ಬ್ರಿಟಿಷ್ ಕಂಟ್ರಿಗಳೆಲ್ಲ ಕೂಡ ಸೇರಿಕೊಂಡು ಒಂದು ಗ್ರೂಪ್ ಮಾಡ್ಕೊಳ್ಳುತ್ತೆ. ಒಟ್ಟಿನಲ್ಲಿ ಈಸ್ಟು ಮತ್ತು ವೆಸ್ಟು ಈ ದೇಶಗಳ ನಡುವೆ ಯುದ್ಧ ಅನ್ನೋದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಇದೇ ಮೂರನೇ ಮಹಾಯುದ್ಧ ಅಂತ ಹೇಳಿದ್ದು. ಭಾರತ ಯಾರ ಕಡೆಗೆ ಹೋಗುತ್ತೆ ಅನ್ನೋ ಒಂದು ಪ್ರಶ್ನೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಆದರೂ ಇಲ್ಲೊಂದು ಪ್ರಶ್ನೆ ಹುಟ್ಟುತ್ತೆ, ಭಾರತ ಯಾರ ಕಡೆಗೆ ನಿಂತ್ಕೊಳ್ಳುತ್ತೆ ಅಂತ. ಈ ಕಡೆ ರಷ್ಯಾ ಕಡೆಯೂ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ, ಆ ಕಡೆ USA ಕಡೆಯೂ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ಕಾರಣ ಬಂದು ಇಬ್ಬರು ಮಿತ್ರ ರಾಷ್ಟ್ರಗಳಾಗೋಗ್ಬಿಟ್ಟಿದೆ. ಕೊನೆಗೆ ಭಾರತ ಡಿಸಿಷನ್ ಬಂದು ತಟಸ್ಥ ಅಂತಾರಲ್ಲ, ಆ ರೀತಿ ವೆಯ್ಟ್ ಮಾಡಲೇಬೇಕಾಗತ್ತೆ.
ಒಟ್ಟಿನಲ್ಲಿ ಇಬ್ರಿಗೂ ಸಪೋರ್ಟ್ ಮಾಡದೆ ನೀವು ಹೇಗಾದರೂ ಹೊಡೆದಾಡ್ಕೊಳ್ಳಿ ಅಂತ ಕಾಯ್ಕೊಂಡು ಸುಮ್ಮನಿರುತ್ತೆ. ಆದರೂ ಕೂಡ ಈ ಕಡೆ ಚೈನಾ ಈ ಸಮಯನ ಬಳಸ್ಕೊಂಡು ಭಾರತದ ಮೇಲೆ ಯುದ್ಧ ಮಾಡೋವಂಥ ಚಾನ್ಸಸ್ ತುಂಬಾ ಇರುತ್ತೆ. ಅದ್ರ ಜೊತೆ ಪಾಕಿಸ್ತಾನ ಕೂಡ USA ಸಪೋರ್ಟ್ ತೊಗೊಂಡು ಭಾರತದ ಮೇಲೆ ಯುದ್ಧ ಮಾಡುವಂಥ ಚಾನ್ಸಸ್ ಇರುತ್ತೆ. ಭಾರತ ಯಾರ ಮೇಲೆ ಯುದ್ಧ ಮಾಡಬೇಕಾಗತ್ತೆ ಆಗ ಅನ್ನೋದು ಪ್ರಶ್ನೆಯಾಗಿ ಉಳ್ಕೊಂಡ್ಬಿಡುತ್ತೆ. ಎಂತಕ್ಕೆ ಅಂದರೆ ಈ ಕಡೆ ಚೈನಾ, ರಷ್ಯಾ ಎಲ್ಲ ಒಂದೇ ಗ್ರೂಪ್ ಆಗಿದೆ, ಈ ಕಡೆ ಪಾಕಿಸ್ತಾನ, USA ಎಲ್ಲ ಒಂದೇ ಗ್ರೂಪ್ ಆಗಿರುತ್ತೆ. ಒಟ್ಟಿನಲ್ಲಿ ಭಾರತದ ಪರಿಸ್ಥಿತಿ ಯೋಚನೆ ಮಾಡುವಂಥ ಪರಿಸ್ಥಿತಿಗೆ ಈಗ ತಂದು ನಿಲ್ಲಿಸಿದೆ ಮೂರನೇ ಮಹಾಯುದ್ಧ ಅನ್ನೋದು. ಕೊನೆಗೆ ಒಂದು ಕ್ಷಣ ಯೋಚನೆ ಮಾಡೋದಾದರೆ ಭಾರತ ಸುಮ್ಮನಿರೋದೇ ಒಳ್ಳೆಯದು ಅನಿಸುತ್ತೆ. ಕೊನೆ ಕ್ಷಣದಲ್ಲಿ ಡಿಸಿಷನ್ ಏನು ತಗೊಳ್ತಾರೆ ಅನ್ನೋದನ್ನು ನಾವು ಕಾಯ್ದು ನೋಡಬೇಕು. ಒಟ್ಟಿನಲ್ಲಿ ಮೂರನೇ ಮಹಾಯುದ್ಧಕ್ಕೆ ಈಗ ಬೇರೆ ಬೇರೆ ದೇಶಗಳು ಎಂಟ್ರಿ ಕೊಡ್ತಾ ಇದೆ. ದೊಡ್ಡ ಮಟ್ಟಕ್ಕೆ ಯುದ್ಧ ಆಗುವ ಸಾಧ್ಯತೆಗಳು ಕಣ್ಮುಂದೆ ಕಾಣಿಸ್ತಾ ಇದೆ. ಯುದ್ಧನ ಎದುರಿಸೋದಕ್ಕೆ ಎಲ್ಲರೂ ಸಿದ್ಧ ಆಗ್ತಾ ಇದ್ದಾರೆ. ನಾವು ಏನು ಮಾಡಬೇಕು ಅನ್ನೋದಕ್ಕೆ ಪ್ರಿಪ್ರೇಷನ್ ನಾವು ಮಾಡ್ಕೋಬೇಕಾಗುತ್ತೆ. ಎಲ್ಲ ದೇಶದವರು ಒಂದೇ ಹೇಳ್ತಾ ಇರೋದು, ಸಾರ್ವಜನಿಕರು, ನಾರ್ಮಲ್ ಜನ ಆದಷ್ಟು ಫುಡ್ಡು ಜೊತೆಗೆ ಮನೆ ಸಾಮಗ್ರಿಗಳು ಏನೇನು ಬೇಕು, ಬದುಕೋದಕ್ಕೆ ಏನೇನು ಬೇಕು ಅಂಥ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿ. ಆಹಾರದ ಜೊತೆಗೆ ಮೆಡಿಸಿನ್ಗಳನ್ನ ತೆಗೆದಿಟ್ಕೊಳ್ಳಿ. ಒಂದು 6 ತಿಂಗಳಿಗೆ ಬೇಕಾಗುವಷ್ಟು, ವರ್ಷಕ್ಕೆ ಬೇಕಾಗುವಷ್ಟು ಅಂತಲೇ ಎಲ್ಲ ಗೌರ್ಮೆಂಟ್ಗಳು ಎಚ್ಚರಿಸ್ತಾ ಇದೆ. ಆದಷ್ಟು ಇಂಥ ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ, ಎಚ್ಚೆತ್ಕೊಳ್ಳೋಣ, ನಮ್ಮ ಸುತ್ತಮುತ್ತ ಇರೋರು ಈ ವಿಷಯನ ತಿಳಿಸ್ತಾ ಇರೋಣ. ಇನ್ನು ಇದೇ ರೀತಿ ಬೇರೆ ಬೇರೆ ವಿಷಯಗಳು ನಡೀತಾ ಇರುತ್ತೆ. ಆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.